ಶಿರಾ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ. ಅನಧಿಕೃತವಾಗಿ ನಡೆಯುತ್ತಿದ್ದ ಅನಾಥಾಶ್ರಮವನ್ನ ಭೇದಿಸಿ 70 ಜನರ ರಕ್ಷಣೆ ಮಾಡಿದ ತಹಶೀಲ್ದಾರ್ ನೇತೃತ್ವದ ತಂಡ. ಸೌಕರ್ಯವಿಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದ ಅಕ್ರಮ ಅನಾಥಾಶ್ರಮ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ನೇರಳೆಗುಡ್ಡ ಸಮೀಪ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಬೇದಸ್ತ ನಿರಾಶ್ರಿತರ ಆಶ್ರಮದ ಮನೆ ಹೆಸರಿನಲ್ಲಿ 70ಕ್ಕೂ ಹೆಚ್ಚು ಅಮಾಯಕರನ್ನ ಕೂಡಿ ಹಾಕಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂಬ ದೂರಿನ ಆಧಾರದಲ್ಲಿ ತುಮಕೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಅಂಬಿಕಾ ಹಾಗೂ ಶಿರಾ ತಾಲೂಕು ದಂಡಾಧಿಕಾರಿ ಆನಂದ್ ಕುಮಾರ್, ಶಿರಾ ಪಿಎಸ್ಐ ರೇಣುಕಾ ಯಾದವ್ ರವರು ಕಾರ್ಯಾಚರಣೆ ನಡೆಸಿ 70ಕ್ಕೂ ಹೆಚ್ಚು ನಿರಾಶ್ರಿತ ಹಿರಿಯರನ್ನ ಮಾನಸಿಕ ರೋಗಿಗಳನ್ನ ರಕ್ಷಣೆ ಮಾಡುವ ಕೆಲಸ ಮಾಡಿದ್ರು. ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಂಸ್ಥೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿತು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ನೀವು ಹೋಗಕ್ಕೆ ರೆಡಿ ಇದ್ದೀರಾ? ಹೋದ್ರೆ ನಿಮ್ಮನ್ನ ನೋಡ್ಕೊಳಕ್ ಇದಾರಲ್ವಾ? ಅಪ್ಪ ಇಲ್ಲ, ತಾಯಿ ಇದ್ದಾರೆ, ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ. ಬಂದು ಎಷ್ಟು ದಿನ ಆಯ್ತು ಇಲ್ಲಿಗೆ? ನಾವು ಬಂದು 3 ವರ್ಷಗಳು ನಾಲ್ಕು ಆಯ್ತು. ಏನಂತ ಕರ್ಕೊಂಡ್ಬಂದ್ರು ನಿಮ್ಮನ್ನ? ಎಲ್ಲೇ ಕಾಯಿ ಲೋಡ್ ಮಾಡೋದು, ಕೆಲಸ ಮಾಡೋದು ಅಂತ ಕರ್ಕೊಂಡ್ಬಂದ್ರು ಅಷ್ಟೇ. ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡ್ಬಂದ್ರಾ? ಇಲ್ಲಿ ಬಂದ್ಮೇಲೆ ನಿಮ್ಮ ನಂಬರ್ ಫೋನ್ ಮಾಡ್ಲಿಲ್ಲ ಅವರು? ಸರಿ. ಬೆಡ್ ರೀಡ್ ಪೇಷಂಟ್ ಇದ್ದಾರೆ, ಕಾಲಿಂದ ಇರೋರು, ಸೊಂಟ ಇಲ್ಲದೆ ಇರೋರು. ಅವ್ರನ್ನಾದ್ರೂ ನಾನು ನೋಡ್ಕೊಂತೀನಿ. ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಯಾರು ಇಲ್ಲಿ ಕಷ್ಟನೇ ಹೇಳ್ಬೇಕು. ಅವ್ರಿಗೆ ಯಾರು ಹೇಳಿರು ನಿಮಗೆ ಕಷ್ಟಪಡಿ ಅಂತ? ಯಾರು ಹೇಳಿದ್ರು? ಗೌರ್ಮೆಂಟ್ ಇಂದಾನೆ ಇದೆ ತಾನೇ ಪುನರ್ವಸತಿ ಕೇಂದ್ರ. ಯಾರು ಅಲ್ಲಿಂದ ವಾಪಸ್ ಕಳ್ಸಿರೋರೆ ಮೇಡಮ್? ತಿರ್ಗಾ ತುಮಕೂರಿಂದ ಇಲ್ಲಿ ಕಳ್ಸಿರೋದು ಯಾರು? ಸಾಧ್ಯನೇ ಇಲ್ಲ. ಅವರು ಪ್ರತಿಯೊಂದು ವಿಡಿಯೋ ಇದೆ ಮೇಡಮ್. ರೈಲ್ವೆ ಸ್ಟೇಷನ್ ಅಲ್ಲ ಬಿಡಿ, ಗೊತ್ತಿದೆ ಕತೆ ಏನು ಅಂತ. ಸುಮ್ಮನೆ ಬಲವಂತವಾಗಿ ಕರ್ಕೊಂಬಂದು ಯಾರ್ಯಾರ ಮೇಲೆ ಹೇಳ್ತಿದ್ದಾರೆ, ಪೊಲೀಸರ ಮೇಲೆ ಹೇಳಿದ್ರು. ಅವಾಗಲೇ ಲೆಟ್ರ್ ಇದೆ ಮೇಡಮ್ ಪ್ರತಿಯೊಂದು. SP ಅವ್ರಿಗೆ ಇದೆಲ್ಲ ಗಮನಕ್ಕಿದೆಯಂತೆ. SP ಅವರೇ ಮೇಡಮ್ ಲೆಟ್ರ್ ಇದೆ ಮೇಡಮ್, ಅಲ್ಲಿ ಕೊಟ್ಟಿರೋದು ಲೆಟ್ರ್ ಇದೆ ಮೇಡಮ್. ಅಲ್ಲೂ ಕರೆಸಿ ಎಲ್ಲ ಮಾಡೋದು ಲೆಟ್ರ್ ಇದೆ ಮೇಡಮ್ ಪ್ರತಿಯೊಂದು ಸ್ಟೇಷನ್ದು. ಅವ್ರು ಇವಾಗ ಮಾತಾಡ್ತಾರೆ ಮೇಡಮ್. ಕೊಡ್ತೀನಿ ಮೇಡಮ್, ಎಲ್ಲ ಸ್ಟೇಷನ್ ಲೆಟ್ರ್ ಕೊಡ್ತೀನಿ. ಅದು ಸಂಬಂಧಪಟ್ಟವ್ರ ಜವಾಬ್ದಾರಿ. ನಾವು ಸೇರಿಸ್ತೀವಿ, ನೀವು ಕಳಿಸ್ಬೇಕು. ಯಾರನ್ನೂ ಇಟ್ಕೊಳಂಗಿಲ್ಲ ಇವಾಗ ಆಗಲಿ. ಮೇಯ್ನ್ ಅಲ್ಲಿ ಏನು ಮೂಲಭೂತ ಸೌಕರ್ಯ, ಗಾಳಿ ಬೆಳಕು, ಶೌಚಾಲಯ, ನೀರು ಏನಿರಬೇಕು ಅದು ಯಾವುದೂ ಕೂಡ ಇಲ್ಲ. ತುಂಬ ಹೆಚ್ಚು ಕಡಿಮೆ 70 ಜನ ಇದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು ಪ್ರತಿಯೊಬ್ಬರು ಇದ್ದಾರೆ. ಅವರನ್ನು ನಾನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದು, ನಾವು ಸುಮ್ಮನೆ ಎಲ್ಲೋ ಬಸ್ಸಿಗೆ ಕಾಯ್ಕೊಂಡು ನಿಂತಿದ್ವಿ, ಅಲ್ಲಿಂದ ಬಂದು ನಾವೇ ಡ್ರಾಪ್ ಮಾಡ್ತೀವಿ ಅಂತ ಬಲವಂತವಾಗಿ ಕರ್ಕೊಂಡು ಬಂದರು. ಮತ್ತು ನಾವು ಯಾರನ್ನೋ ಕಾಯ್ಕೊಂಡು ನಿಂತಿದ್ವಿ, ತರಕಾರಿ ತಗೊಳಕ್ಕೆ ಬಂದಿದ್ವಿ, ನಮ್ಮನ್ನೆಲ್ಲ ಬಲವಂತವಾಗಿ ಅವರ ಕಾರಲ್ಲಿ ಕರ್ಕೊಂಡು ಬಂದರು ಗೀತಾ ಅನ್ನೋರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅವ್ರ ಮನೆಗೆ ಹೋಗೋಕ್ಕೆ ರೆಡಿ ಇದ್ದಾರೆ. ಬಲವಂತವಾಗಿ ಇಲ್ಲಿ ಕರ್ಕೊಂಡು ಬಂದು ಇಷ್ಟು ದಿವಸ, ಕೆಲವರು ವರ್ಷಾನುಗಟ್ಟಲೆ ಆಗಿದೆ, ಕೆಲವರು 4 ತಿಂಗಳು 5 ತಿಂಗಳು ಆಗಿದೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಬಲವಂತವಾಗಿ ಗೀತಾ ಅನ್ನೋರು ಈ ಒಂದು ಆಶ್ರಯ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರನ್ನು ಕೇಳಿದ್ರೆ ಏನು ರಿಜಿಸ್ಟ್ರೇಷನ್ ಯಾವುದೂ ನಮಗೆ ದಾಖಲೆಗಳನ್ನ ಒದಗಿಸ್ತಾ ಇಲ್ಲ. ಏನು ಪರ್ಮಿಷನ್ ಆಗಲಿ ತಗೊಂಡಿಲ್ಲ, ಯಾವುದು ರಿಜಿಸ್ಟ್ರೇಷನ್ ಆಗಿಲ್ಲ, ಅವ್ರ ಟ್ರಸ್ಟು ಯಾವ ದಾಖಲೆಯನ್ನು ಕೂಡ ಒದಗಿಸ್ತಾ ಇಲ್ಲ. ಹಾಗಾಗಿ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಈ ವಿಷಯ ತಿಳಿಸಿ ಅವರು ಕೂಡ ಬಂದಿದ್ದಾರೆ. ನಾವು ಇವಾಗ ಎಲ್ಲರೂ ಸೇರಿ ಅವರನ್ನೆಲ್ಲ ಸದ್ಯಕ್ಕೆ ಇದು ತುಮಕೂರಲ್ಲಿ ಕೋರಾದಲ್ಲಿರುವಂತಹ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಈಗ ಯಾರ್ಯಾರಿಗೆ ಅವರ ಮನೆಯವ್ರನ್ನ ಟ್ರೇಸ್ ಮಾಡಿ ಅಲ್ಲಿ ಅವ್ರ ಮನೆಯವ್ರ ಜೊತೆ ಅವರನ್ನು ಸೇರಿಸುವಂತಹ ಕೆಲಸನ ನೆಕ್ಸ್ಟು ಮಾಡ್ತೀವಿ. ಈಗ ಅದೇ ಅವ್ರ ಮೇಲೆ ಈಗ ಯೋಚನೆ ಮಾಡಿ ನಮ್ಮ ಮೇಲಾಧಿಕಾರಿ ಜೊತೆ ನಾವು ಮಾತಾಡ್ತೀವಿ ಏನು ಮಾಡೋದು ಅಂತ, ನೆಕ್ಸ್ಟ್ ಏನು ಕ್ರಮ ತಗೊಳ್ಳೋದು ಅಂತ ಯೋಚನೆ ಮಾಡಿ. ಈಗ ಕೆಲವೊಬ್ರು ಕೇಳಿದ್ರು ಎಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ, ಇದು ಸತ್ಯನಾ? ಇಲ್ಲಿ ನಾನು ಕೇಳಿದಾಗ ಕೆಲವರು ತೋರಿಸಿದ್ರು ಹೊಡೆದಿದ್ದಾರೆ ಅಂತ ತೋರಿಸಿದ್ದಾರೆ.
ಅದು ಅದೇ ನಾವು ಪರಿಶೀಲನೆ ಮಾಡಬೇಕಾಗತ್ತೆ, ಮೆಡಿಕಲ್ ಚೆಕ್ ಮಾಡಿಸ್ಬೇಕಾಗತ್ತೆ. ಅದು ಇವರೇ ಹೊಡೆದಿರೋದಾ ಇಲ್ಲ ಮುಂಚೆನೇ ಆಗಿರೋ ಅದು ಗಾಯನ ಅಂತ ನೋಡಬೇಕಾಗತ್ತೆ. ನೋಡಿ ಪರಿಶೀಲನೆ ಮಾಡಿ ಅವ್ರು ಹೊಡೆದಿರೋದು ಅಂತ ನಮಗೆ ಖಾತ್ರಿ ಆದರೆ ಖಂಡಿತ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಈ ಗಾಣದುಣಿಸೆಗೆ ಸಂಬಂಧಪಟ್ಟಂತೆ ನಿರಾಶ್ರಿತರ ಶಿಬಿರ ಏನಿದೆ, ಆಶ್ರಮ ಏನಿದೆ, ಅಲ್ಲಿ ಬಲವಂತವಾಗಿ ನಿರಾಶ್ರಿತರನ್ನು ಕರ್ಕೊಬಂದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸದೆ ಇವ್ರನ್ನ ಬಲವಂತವಾಗಿ ಇಲ್ಲಿ ಕೂಡಾಕಿದ್ದಾರೆ, ಬಲವಂತವಾಗಿ ಇವ್ರನ್ನ ಇಲ್ಲೇ ಇಟ್ಟಿದ್ದಾರೆ ಅನ್ನೋದು ಒಂದು ದೂರ ಆಧಾರಿತ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಹಾಗೂ ನಮ್ಮ CDP ಅವರು, ಪೊಲೀಸ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ, ನಾವು ಎಲ್ಲ ಸೇರಿ ಇಲ್ಲಿ ಮಧ್ಯಾಹ್ನದಿಂದ ಸುಮಾರು ತನಿಖೆ ಮಾಡಿದಾಗ ಎಲ್ಲ ಬೆಳಕಿಗೆ ಬಂದ ಅಂಶ ಏನಂತಂದರೆ, ಈಗ ಇವರು ತಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಎಲ್ಲರೂ ತಮ್ಮ ಸಹಮತನ ವ್ಯಕ್ತಪಡಿಸಿರೋದ್ರಿಂದ ನಾವು ಈಗ ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ತುಮಕೂರಿಗೆ ಇವನ್ನ ಸ್ಥಳಾಂತರ ಮಾಡಿಬಿಟ್ಟು ಅಲ್ಲಿಂದ ಅವರವರ ಸ್ವಂತ ಊರಿಗೆ ಸ್ಥಳಕ್ಕೆ ಕಳಿಸೋಂಥ ಏರ್ಪಾಡನ್ನು ಇಲಾಖೆ ಅವರು ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸಾಧನಾ ಮಹಿಳಾ ಸಂಘ ಅವರು ಕೊಟ್ಟಿರೋಂಥ ದೂರನ್ನು ಆಧರಿಸಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ತಗೋಬೇಕು, ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಿದ್ರು ಅವ್ರ ಮೇಲೆ ಅನ್ನೋದನ್ನು ನಾವು ಇಲಾಖೆ ಹಂತದಲ್ಲಿ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದನ್ನು ಕ್ರಮ ತಗೊತೀವಿ. ಸರ್ ಎಷ್ಟು ವರ್ಷದಿಂದ ನಡೀತು ಸರ್